ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಎಷ್ಟೋ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರು. ಏನಪ್ಪ ಅಂತಂದರೆ, ಸರ್ ನಾನು ITI ಮಾಡಿದ್ದೇನೆ, ಹಾಗೆಯೇ ನಾನು ಡಿಗ್ರಿಗೆ ಡೈರೆಕ್ಟಾಗಿ ಜಾಯ್ನ್ ಆಗಬಹುದಾ? ಮತ್ತು ನಾನು ಡಿಪ್ಲೊಮಾ ಮಾಡಿದ್ದೇನೆ, ನಾನು ಡಿಗ್ರಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ, ಡಿಗ್ರಿಗೆ ಜಾಯ್ನ್ ಆಗಬೇಕು ಸರ್ ಡಿಪ್ಲೊಮಾ ಬೇಸ್ಡ್ ಮೇಲೆ ಅನ್ನುವಂಥದ್ದನ್ನ ಕೇಳ್ತಾಯಿದ್ರು. ಹಾಗೆಯೇ ಈ ಸೆಕೆಂಡ್ PUC ಸಪ್ಲಿಮೆಂಟರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಟೈಮ್ ಟೇಬಲ್ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅದರ ಟೈಮ್ ಟೇಬಲ್ ಬಗ್ಗೆ ವಿಷಯಗಳನ್ನು ಮಾಹಿತಿಗಳನ್ನು ಕೊಡಿ ಸರ್ ಅಂತ ಕೇಳ್ತಾಯಿದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಶೈಕ್ಷಣಿಕ ಮಾಹಿತಿಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಈ ವಿಡಿಯೋ ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದೇನೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡ್ತಾ ಬನ್ನಿ ವಿದ್ಯಾರ್ಥಿ ಮಿತ್ರರೇ. ಅದರಲ್ಲಿ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ದರೆ, ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ ನೆಕ್ಸ್ಟು ನೀವು ಡಿಗ್ರಿಗೆ ಜಾಯ್ನ್ ಆದ ನಂತರ ನಿಮಗೆ ಬೇಕಾದಂತಹ ನೋಟ್ಸ್ಗಳ ವಿವರಣೆಯನ್ನು ನಾವು ನಮ್ಮ ಚಾನಲ್ನ ಮುಖಾಂತರ ಕೊಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಯಾಕಂತಂದರೆ ನೀವು ಡಿಗ್ರಿ ಜಾಯ್ನ್ ಆದ ನಂತರ ಯಾವುದೇ ಕಾರಣಕ್ಕೂ ನಿಮಗೆ ನೋಟ್ಸ್ಗಳನ್ನು ಕೊಡೋದಿಲ್ಲ, ನೀವೇ ಓನ್ ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗತ್ತೆ. ಸೊ ಓನ್ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನಾವು ವಿದ್ಯಾರ್ಥಿ ಮಿತ್ರರಿಗೋಸ್ಕರ ಎಲ್ಲ ನೋಟ್ಸ್ಗಳ ವಿವರಣೆಯನ್ನು ನಮ್ಮ ಒಂದು ಪುನರ್ವೇದ ಸಂಸ್ಕಾರ ಚಾನಲ್ನ ಮುಖಾಂತರ ಅಪ್ಲೋಡ್ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಸೊ ಸಬ್ಸ್ಕ್ರೈಬ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರಲ್ವ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದನ್ನು ಒತ್ತಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಅದರಲ್ಲಿ ಮೊದಲಿಗೆ ITI ಮಾಡಿದರೆ ಡಿಪ್ಲೊಮೋವನ್ನು ತೆಗೆದುಕೊಳ್ಳಬಹುದಾ ಅನ್ನುವಂತಹ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಉತ್ತರವನ್ನು ನಾವು ಕೊಡ್ತೇವೆ. ಕಾಯ್ತಾ ಇದ್ದೀರಲ್ವಾ? ಹೇಳ್ತೀನಿ ಕೇಳಿ. ಅಕಸ್ಮಾತ್ ನೀವೇನಾದ್ರೂ ಕೂಡ ITI ಕಂಪ್ಲೀಟ್ ಆಗಿದ್ದರೆ, ಅಂದರೆ ITIಯನ್ನು 2 ವರ್ಷ ಕಂಪ್ಲೀಟ್ ಮಾಡಿದರೆ ನೀವು ಏನು ಮಾಡ್ಬೋದು, ಡಿಗ್ರಿಗೆ ಜಾಯ್ನ್ ಆಗ್ಬೋದು ವಿದ್ಯಾರ್ಥಿ ಮಿತ್ರರೇ. ಅಂದರೆ ITI 2 ವರ್ಷಗಳ ನಂತರ, ಅಂದರೆ PUCನೂ ಕೂಡ 2 ವರ್ಷ ಇರುತ್ತೆ, PUC ಆದ ನಂತರ ಡಿಗ್ರಿಗೆ ಜಾಯ್ನ್ ಆಗಬಹುದು. ಅದೇ ರೀತಿಯಾಗಿ ITI 2 ವರ್ಷ ಕಂಪ್ಲೀಟ್ ಆಗಿದ್ದರೆ, ನೀವು ಎಲೆಕ್ಟ್ರಾನಿಕ್ಸ್ ಆದರೂ ತೊಗೊಂಡಿರಿ ಅಥವಾ ಫಿಟ್ಟರ್ ಆದ್ರೂ ಕೂಡ ತೊಗೊಂಡಿರಿ, ಓಕೆ, 2 ವರ್ಷ ಆದ ನಂತರ ನೀವು ಡಿಗ್ರಿಗೆ ಸೇರ್ಕೋಬಹುದು. ಓಕೆ, ನಿಮ್ಮ ಡೌಟ್ಸ್ ಕ್ಲಾರಿಫೈ ಆಗಿದೆ ಅಂತ, ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇನ್ನು ಡಿಪ್ಲೊಮಾ ವಿದ್ಯಾರ್ಥಿ ಮಿತ್ರರೇ, ಡಿಪ್ಲೊಮೊ ನೀವೇನಾದ್ರೂ ಕೂಡ ಡಿಪ್ಲೊಮೊ 3 ವರ್ಷ ಇರುವಂಥದ್ದು ಕೋರ್ಸು. ಅಕಸ್ಮಾತ್ ನೀವು 2 ವರ್ಷ ನಂತರ, ಅಂದರೆ 2 ವರ್ಷ ಡಿಪ್ಲೊಮೊ ಮಾಡಿದ್ದೀರಾ, ನಿಮಗೆ ನೆಕ್ಸ್ಟ್ ಡಿಪ್ಲೊಮೊ ಓದೋದಕ್ಕೆ ಇಷ್ಟ ಇಲ್ಲ. ಯಾವಾಗ ನಿಮಗೆ ನೆಕ್ಸ್ಟು 2 ವರ್ಷ ಓದಾದ ಮೇಲೆ ಡಿಪ್ಲೊಮೊ ಓದೋದಕ್ಕೆ ಇಷ್ಟ ಇಲ್ವೋ, ಸೊ ನೆಕ್ಸ್ಟ್ ನೀವೇನು ಮಾಡ್ಬೋದು, ಡಿಗ್ರಿಗೆ ಜಾಯ್ನ್ ಆಗಬಹುದು. ಯಾಕಂದರೆ 2 ವರ್ಷ ಆಲ್ರೆಡಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೀರಾ, ಆ 2 ವರ್ಷದ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ ನಿಮಗೆ ಕಾಲೇಜ್ ಕಡೆಯಿಂದ. ನೀವು ಡೈರೆಕ್ಟಾಗಿ ಫಸ್ಟ್ ಇಯರ್ ಡಿಗ್ರಿಗೆ ಜಾಯ್ನ್ ಆಗಬಹುದು. ಅಕಸ್ಮಾತ್ ಸರ್ ನಾನು 3 ವರ್ಷ ಡಿಪ್ಲೊಮನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ, ಹಾಗಾದರೆ ನಾನು ಡಿಗ್ರಿಗೆ ಜಾಯ್ನ್ ಆಗಬಹುದಾ? ಖಂಡಿತ ವಿದ್ಯಾರ್ಥಿ ಮಿತ್ರರೇ, 3 ವರ್ಷ ನೀವೇನಾದರೂ ಕೂಡ ಡಿಪ್ಲೊಮನ ಕಂಪ್ಲೀಟ್ ಮಾಡಿದರೆ ನೀವು ಡೈರೆಕ್ಟಾಗಿ ಸೆಕೆಂಡ್ ಇಯರ್, ಅಂದರೆ BA ಆಗಿರ್ಬೋದು, BCom ಆಗಿರ್ಬೋದು, BCA ಆಗಿರ್ಬೋದು, BBM ಆಗಿರ್ಬೋದು, ಯಾವುದೇ ಡಿಗ್ರಿ ಕೋರ್ಸ್ಗೆ ಯಾವುದೇ ಒಂದು ಡಿಗ್ರಿ ಕೋರ್ಸ್ಗೆ, ಅಂದರೆ 2 ವರ್ಷದ BAಗೆ ಅಥವಾ BComಗೆ ಸೇರ್ಕೊಳ್ಬಹುದು ವಿದ್ಯಾರ್ಥಿ ಮಿತ್ರರೇ. ಏನು, 3 ವರ್ಷ ಕಂಪ್ಲೀಟ್ ಆದ ನಂತರ. ಓಕೆ, 2 ವರ್ಷ ಕಂಪ್ಲೀಟ್ ಆದರೆ ಫಸ್ಟ್ ಇಯರ್ ಡಿಗ್ರಿಗೆ ಜಾಯ್ನ್ ಆಗ್ಬೋದು, ಅಥವಾ ಡಿಪ್ಲೊಮಾ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನೀವು ಡೈರೆಕ್ಟಾಗಿ 2ನೇ ವರ್ಷದ BA BCom BCAಗೆ ಅಡ್ಮಿಷನ್ ತಗೋಬೋದು. ಇನ್ನು ಟೈಮ್ ಟೇಬಲನ್ನು ನೋಡೋದಾದರೆ, ಸಪ್ಲಿಮೆಂಟರಿ ಟೈಮ್ ಟೇಬಲನ್ನು ನೋಡೋದಾದರೆ ವಿದ್ಯಾರ್ಥಿ ಮಿತ್ರರೇ, ಇನ್ನೂ PU ಬೋರ್ಡಿಂದ ಯಾವುದೇ ರೀತಿಯಾದಂಥ ಅಧಿಕೃತ ಮಾಹಿತಿ ಬಂದಿಲ್ಲ. ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಸಪ್ಲಿಮೆಂಟರಿ ಎಕ್ಸಾಮ್ ಪ್ರಾರಂಭ ಆಗುತ್ತೆ ಅಂತ ಹೇಳಿದರೆ, ಆದರೆ ಯಾವ ವಿಷಯಗಳು ಯಾವ ಒಂದು ದಿನಾಂಕದಂದು ಇರ್ತವೆ ಅನ್ನೋದನ್ನು ನಾವು PU ಬೋರ್ಡಿಂದ ಅಪ್ಡೇಟ್ ಆದ ನಂತರ ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ನಿಮಗೆ ಈ ವಿಡಿಯೋ ಖಂಡಿತ ಸಹಾಯ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸಹಾಯ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಯಾರು ITI ಮಾಡಿದರೆ, ಡಿಪ್ಲೊಮಾ ಮಾಡಿದರೆ, ಅವರೇನಾದರೂ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ತಲುಪಿಸಿ ಅಂತ ಹೇಳ್ತಾ, ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ, ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.